ಮಾತಾಡಿದ್ರೆ ಕಷ್ಟ ಆಗ್ತಾ ಇದೆ. ಯಾಕೆ ಹಂಗ ಅನಿಸ್ತದೆ ನಿಮಗೆ? ಅಲ್ಲ, ನನಗೇನು ಅನಿಸ್ತಾ ಇಲ್ಲ. ನಾನು ನನ್ನದೇ ರೂಟಲ್ಲಿ ಇದ್ದೇನೆ. ನಾನು ಕೇಳ್ತಾ ಇರೋದು ಇವಾಗ ಕೆಲವೊಂದು ಮಾಧ್ಯಮದಲ್ಲಿ ಡ್ರಿಲ್ ಅಂತ ಬರ್ತಾ ಇದೆ. ಪೊಲೀಸ್ ಭಾಷೆನಲ್ಲಿ ಡ್ರಿಲ್ ಅಂತಾನೆ ಕರೆಯೋದು, ಡ್ರಿಲ್ ಅಂತಾನೆ ಕರೆಯೋದು. ಹೌದಾ? ಪೊಲೀಸ್ ಭಾಷೆನಲ್ಲಿ. ಆದರೆ ಜನರಿಗೆ ಹೋಗೋ ಸಂದೇಶ ಏನಂತ ಹೇಳಿದ್ರೆ, ನನಗೆ ಹೊರಗೆ ಬರೋ ಎಲ್ಲ ಕೇಳ್ತಾ ಇದ್ದಾರೆ, ಸರ್ ಹೊಡೆದಾರ ಸರ್, ಬಡಿದ್ರ ಸರ್, ಏನ್ ಸರ್ ಡ್ರಿಲ್ ಅಂತ. ಯಾವ್ದಾದ್ರು ಮೀಡಿಯಾದಲ್ಲಿ ಹಾಕಿದಾರೆ ಹೊಡೆದಿದ್ದಾರೆ. ಅಲ್ಲ ಹಂಗೆ ಅಲ್ಲ. ಇದು ಜನರಿಗೆ ಏನಂತ ಯಾವ ತರ ಸಂದೇಶ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದಾರೆ, ಇವತ್ತು SIT ಅವರ ಕಾರ್ಯದರು ಹೊಡೆದ್ರಪ್ಪ, ನಡ್ಲಿಕ್ಕೆ ಆಗಲ್ಲ ಅಂತ. ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು, ಅಷ್ಟೊತ್ತಿ ಇಲ್ಲ ಆಯ್ತು ಇವತ್ತು ನೈಟ್ ಎಲ್ಲ ಹೊಡೆದಾರ ಅಂತ. ನಾ ಮೊನ್ನೆ ಅವ್ರು 10 ಗಂಟೆ ತನಕ ಕರೆಸಿ ಎಂಕ್ವೈರಿ ಮಾಡ್ಲಿಕ್ಕೆ ಇರೋದು. ಬೆಳಿಗ್ಗೆ 10 ಗಂಟೆ ಲೆಟ್ರ್ ಕೊಟ್ಟರೆ ರಾತ್ರಿ 10 ಗಂಟೆಗೆ ಕಳಿಸ್ಕೊಡ್ಲೇಬೇಕು ಅವರು. ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿವಿಯಲ್ಲಿ ಕಾಣಿಸ್ತಾ ಇರೋ ಗೊತ್ತಾ, 2:30 ತನಕ ಇವರ ಡ್ರಿಲ್ಲು ಪೊಲೀಸರು ಬಂದಿದ್ದಾರೆ. ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು. ಹೇಳಿ, ಸತ್ಯ ಹೇಳಿ, ಬೇಡ ಅಂತ ನಾನು ಯಾವತ್ತೂ ಅಲ್ಲಲ್ಲ, ನಾನು ಹೇಳ್ತೀನಿ ಸರ್, ಯಾವತ್ತು ಸತ್ಯ ಹೇಳಿ, ಏನಿದ್ರೆ ಆಗ್ಬೋದು ಜನಕ್ಕೆ. ಅಲ್ಲ, ಒಂದು ವಿಷಯ ನಾನು ಹೇಳ್ತೀನಿ. ಸರ್, ನನಗೆ SIT ಹೊಡೆದಿಲ್ಲ. SIT ಅವರ ಹೇಳಿದ್ದೀನಲ್ಲ, ಕರೆದು ಎಲ್ಲ ಒಳ್ಳೆ ರೀತಿ ನೋಡಿದೆ. ಅವ್ರದ್ದೇನು ಕೆಲಸ, SIT ಅವ್ರದ್ದು ಉಳಿದ ಠಾಣೆಯಲ್ಲಿ ಹೊಡಿಯೋ ಕೆಲಸ ಅಲ್ಲ, ಅವರಿಗೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರ ಕೊಡ್ಬೇಕು ನಾವು. ಅದನ್ನು ನಾನು ಕೊಡ್ತಾ ಇದ್ದೀನಿ. ಮತ್ತೇನಾಯ್ತು ಈ ಡ್ರಿಲ್ ಅಂದರೆ ಏನಾಯ್ತು ಅಂತ ಹೇಳಿದ್ರೆ, ಇವಾಗ ಹೇಳ್ಬೋದು, ಯಾರಿಗೆ ಬೇಕಾದ್ರೆ ಹೇಳ್ಬೋದು. ಇವಾಗ ಹೋಗ್ತಾ ಇದ್ದೀನಿ, ಈ ಕಡೆ ಬರ್ತೀವಿ ಅಂತ ನನಗೆ ಗೊತ್ತಿರಲ್ಲ. ಏನಾದರೂ ಅಲ್ಲಿ HM ಆಯಿತು, ಏನೋ ಒಂದು ತಲೆ ತಿರುಗಿ ಬಿದ್ದು ಏನಾದ್ರು ಆವಾಗ ಏನು ಗೊತ್ತಾ, ಕರ್ಕೊಂಡು ಹೋಗುವ ಜಯಂತ್ ಅವರಿಗೆ ಡ್ರಿಲ್ ಮಾಡಿದ್ರು, ಅದರಿಂದ ಅವರಿಗೆ ಏನೋ ಪ್ರಜ್ಞೆ ಇಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೊಡಿತಾ, ಈ ರೀತಿಯಲ್ಲಿ ಆಗುವ ಅವ್ರಿಗೂ ತೊಂದರೆ ಆಗುತ್ತೆ. ನಾನು ಹೇಳ್ತಾ ಇರೋದು ತನಿಖೆ ಆಗ್ತಾ ಇದೆ, ಇಲ್ಲಂತ ಹೇಳ್ತಾ ಇಲ್ಲಲ್ಲ, ತನಿಖೆ ಆಗ್ತಾ ಇದೆ, ಆ ರೀತಿಯಲ್ಲಿ ಆಗಲಿ ಅಂತ. ಮತ್ತೆ ಇನ್ನೊಂದು ಸಂದೇಶ ಕೊಡೋದು ಏನಂತ ಹೇಳಿ, ಇವಾಗ ಒಂದು ಮಾಧ್ಯಮ ಮಿತ್ರರಿಗೆ ನಾನು ಹೇಳಿದ್ದೀನಿ, ಮತ್ತಿನ್ನೊಂದು ಕೊಡ್ತಾ ಇರೋದು, ಇವಾಗ ನನ್ನ ತನಿಖೆಯಲ್ಲಿ ನನ್ನ ಅನುಭವವನ್ನು ನಾನು ಹಂಚ್ತಾ ಇದ್ದೀನಿ. ಜಾಲತಾಣದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಮಾಡುವಾಗ ಅದು ಸ್ವಲ್ಪ ಸಾಕ್ಷ್ಯಾಧಾರ ಇರಬೇಕು ಅಂಬೋದು. ಮತ್ತಿನ್ನೊಂದು, ಯಾವುದೇ ರೀತಿಯಲ್ಲೂ SIT ಅವರಿಗೆ ಯಾವುದೇ ಸುಳ್ಳು ಹೇಳಿಕೆ ಆಗಲ್ಲ. ನಾನಿವತ್ತು ಮಂಗಳೂರಲ್ಲಿದ್ದೀನಿ ಆ ಟೈಮಿಗೆ. ಅವರೆಲ್ಲ ಚಾಟ್ ಅಂತ ನೋಡ್ತಾ ಇರ್ತಾರೆ. ಇಲ್ಲ, ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಅದು ಸಿಕ್ಕಾಗ್ತಾರೆ. ಯಾರೇ SIT ಅವರು ತನಿಖೆ ಮಾಡುವವರು ಬರುವಾಗ ಸತ್ಯಾಸತ್ಯ ಘಟನೆ ಅವರಿಗೆ ಹೇಳಿ, ಅವರ ಸಮಯನೂ ವ್ಯರ್ಥ ಮಾಡಬೇಡಿ. ಅವರು ಒಳ್ಳೆ ರೀತಿ ಸಹಕಾರ ಮಾಡ್ತಾ ಇದ್ದಾರೆ ಸರ್. ಅದೆಲ್ಲ SIT ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳುದು ಏನಿಲ್ಲ, ಒಂದು ವಿಷಯ ಸರ್, ನಾನು ಡೆಲ್ಲಿಗೆ ಹೋಗಿ ಸುಳ್ಳು ಹೇಳಿ. ಅಲ್ಲ ಒಂದು ವಿಷಯ ಸರ್, ಒಂದು ವಿಷಯ, ನಾನು ಸುಳ್ಳು ಹೇಳ್ಬಾರ್ದಂತಾನೆ ಹೇಳಿರೋದು. ಅಲ್ಲ, ಸುಳ್ಳು ಹೇಳ್ಬಾರ್ದಂತಾನೆ ಹೇಳ್ತಾ ಇರೋದು ಸರ್. ನಾನು ಹೇಳ್ತಾ ಇರೋದು ಏನಂತ ಹೇಳಿ, ಅಲ್ಲ ಒಂದು ವಿಷಯ, ಅಲ್ಲ ಸರ್, ಒಂದು ವಿಷಯ ಹೇಳಿದ್ರೆ ಸರ್, ನಾನು ಹೇಳೋದಕ್ಕೆ ಮತ್ತೆ ಆತರ ಎಲ್ಲ ಕೇಳಿದ್ರೆ ನಾನು ಹೋಗ್ಬಿಡ್ತೀನಿ. ಆತರ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಜನರಿಗೆ ಆ ಒಂದು ಸಂದೇಶವನ್ನು ನಾನು SIT ಹೋಗಿ ತನಿಖೆ ಬಂದ ಆ ನಂತರ ಆ ಒಂದು ಸಂದೇಶ ಹೇಳ್ತಾ ಇದ್ದೀವಿ. ಎಸ್, ಓಕೆ. ಇನ್ನು ಇವಾಗ ಯಾವ್ದು ಯಾವ್ದ್ರದ್ದು ನಿಮ್ದು ಹಾರ್ಡ್ ಡಿಸ್ಕ್ ಒಂದಷ್ಟು ಡಾಕ್ಯುಮೆಂಟ್ಗಳು, ವಿಡಿಯೋಗಳು ಸರ್. ನನ್ನ ಹೇಳಿದೆನಲ್ಲ, 3 ಮೊಬೈಲ್ ಇದೆ, 3 ಕೊಟ್ಟಿದ್ದೀನಿ. ಅದರಲ್ಲಿ ಯಾವುದನ್ನು ನಾನು ಡಿಲೀಟ್ ಮಾಡಿಲ್ಲ, ಎಲ್ಲ ಪಕ್ಕ ಅದೇ ಥರ ಕೊಟ್ಟಿದ್ದೀನಿ. ಅದು ಇವಾಗ FSIಗೆ ಹೋಗಿ ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ಈ ವಿಷಯಕ್ಕೆ ಸಂಬಂಧಿಸಿ ಏನೋ ಇದ್ದರೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ಇಲ್ಲದ ನಮಗೆ ಕೊಡ್ತಾರೆ. ಒಂದು 4 ದಿನ ಲೇಟ್ ಆಗುತ್ತೆ. ಅದಕ್ಕೂ ಸಹಕಾರ ಕೊಡ್ತಾ ಇದ್ದೀನಿ ಸರ್. ಎಲ್ಲ ರೀತಿಯಲ್ಲಿ ನಾನು ಸಹಕಾರ ಕೊಡ್ತಾ ಇದ್ದೀನಿ.